ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ದೆಹಲಿಯಲ್ಲಿ ನವೆಂಬರ್ 10ನೇ ತಾರೀಕು ನಡೆದಂತ ಕಾರ್ ಬಾಂಬ್ ಸ್ಫೋಟ ಪ್ರಕರಣ, ದೆಹಲಿಯ ಕೆಂಪು ಕೋಟೆಯ ಬಳಿ ಆದಂತ ಈ ಒಂದು ಸ್ಫೋಟದಲ್ಲಿ ಸುಮಾರು 15 ಜನ ಸಾವಿಗೀಡಾಗಿದ್ರು. ಈ ಒಂದು ಪ್ರಕರಣ ಮಾಸುವ ಮುನ್ನವೇ ದೇಶವೇ ಬೆಚ್ಚಿ ಬೀಳಿಸುವಂತ ಮತ್ತೊಂದು ಘಟನೆ, ಅಂದ್ರೆ ಮತ್ತೊಂದು ಬೆದರಿಕೆಯ ಬಾಂಬ್ ಬೆದರಿಕೆಯ ಇಮೇಲ್ ಕರೆ ಇದೀಗ ಬಂದಿರುವಂತದ್ದು. ದೆಹಲಿಯ ಜನ ಅಲ್ಲಿ ನಿಜಕ್ಕೂ ಕ್ಷಣ ಕ್ಷಣಕ್ಕೂ ಆತಂಕದ ವಾತಾವರಣ ನಿರ್ಮಾಣ ಆಗ್ತಾ ಇರುವಂತದ್ದು. ದೆಹಲಿಯ ಜನ ಸೇರಿದಂತೆ ದೇಶದ ಜನ ಇದೀಗ ಬೆಚ್ಚಿ ಬಿದ್ದಿರುವಂತದ್ದು. ಯಾವಾಗ ಏನಾಗುತ್ತೋ ಎನ್ನುವಂತ ಆತಂಕ ಇದೀಗ ಆ ಒಂದು ದೆಹಲಿಯ ಶಾಲೆ ಮತ್ತು ಕೋರ್ಟ್ ಆವರಣದಲ್ಲಿ ಮನೆ ಮಾಡಿರುವಂತದ್ದು. ಇಷ್ಟಕ್ಕೂ ಏನಾಯ್ತು, ಏನ್ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ನವೆಂಬರ್ 10ನೇ ತಾರೀಕು ದೆಹಲಿಯ ಕೆಂಪು ಕೋಟೆಯ ಬಳಿ ಕಾರ್ನಲ್ಲಿ ಬಾಂಬ್ ತುಂಬಿಕೊಂಡು ಬಂದಿದ್ರು. ಅವತ್ತು ಆ ಒಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಸುಮಾರು 15 ಜನ ಸಾವಿಗೀಡಾಗ್ತಾರೆ. ಇದು ಈ ಒಂದು ಪ್ರಕರಣ ಮಾಸುವ ಮುನ್ನವೇ ಆ ಒಂದು ಪ್ರಕರಣ ಕಂಡು ಇಡೀ ದೇಶವೇ ಬೆಚ್ಚಿ ಬಿದ್ದಿದ್ರು. ಈ ಒಂದು ಪ್ರಕರಣ ಮಾಸುವ ಮುನ್ನವೇ ದೆಹಲಿಯಲ್ಲಿ ಮತ್ತೊಂದು ಆತಂಕದ ವಾತಾವರಣ, ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿರುವಂತದ್ದು. ಅದು ಯೋಧರಿಗೆ ಸಂಬಂಧಪಟ್ಟಂತ, ಅಂದ್ರೆ ಸಿಆರ್ಪಿಎಫ್ ಶಾಲೆಯ 2 ಶಾಲೆ ಸೇರಿದಂತೆ 4 ಕೋರ್ಟ್ಗೆ ಇದೀಗ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವಂತದ್ದು. 4 ಕೋರ್ಟ್ಗೆ. ಅದರಲ್ಲೂ ಈ ಒಂದು ಬಹುಶಃ ನೀವೆಲ್ಲರಿಗೂ ಗೊತ್ತಿರುತ್ತೆ, ಈ ಹಿಂದೆಯೂ ಕೂಡ ದೇಶದಲ್ಲಿ ನಾನಾ ರಾಜ್ಯಗಳಲ್ಲಿ ನಾನಾ ಭಾಗಗಳಲ್ಲಿ ಬಾಂಬ್ ಬೆದರಿಕೆ ಹುಸಿ ಕರೆಗಳು ಬಂದಿರುವಂತದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಾದ ನಂತರ ಅಲ್ಲಿಗೆ ಬಾಂಬ್ ನಿಷ್ಕ್ರಿಯ ದಳದವರು ಬಂದಾಗ ಅಲ್ಲಿ ಏನು ಕೂಡ ಆಗಿರೋದಿಲ್ಲ, ಅಲ್ಲಿಂದ ಸುಮ್ಮನೆ ತೆರಳಿರ್ತಾರೆ. ಬಟ್ ಇದನ್ನ ಹಾಗೆ ಪರಿಗಣಿಸಿದ್ದಕ್ಕೆ ಆಗೋದಿಲ್ಲ. ಯಾಕಂದ್ರೆ 10ನೇ ತಾರೀಕು ಇಂತಹದೊಂದು ಪ್ರಕರಣ ಇಡೀ ದೇಶದ ಜನ ಮರೆಯೋದಕ್ಕಾಗದೇ ಇರುವಂತಹ ಒಂದು ಘಟನೆ ಆಗುತ್ತೆ. ಕಾರ್ ಬಾಂಬ್ ಸ್ಫೋಟ ಆದಂತ ಆ ಒಂದು ವಿಧ್ವಂಸಕ ಕೃತ್ಯದಿಂದಾಗಿ 15 ಜನ ಸಾವಿಗೀಡಾಗ್ತಾರೆ. ಅದರ ಬೆನ್ನ ಹಿಂದೆಯೇ ಇದೀಗ ಇಮೇಲ್ ಬೆದರಿಕೆ ಬಂದಿರುವಂತದ್ದು. ಬಾಂಬ್ ಇಟ್ಟಿದ್ದೇವೆ ಶಾಲೆಗೆ ಮತ್ತು ಕೋರ್ಟ್ಗೆ ಅಂತ ಇಮೇಲ್ ಬಂದಿರುವಂತದ್ದು ಇಡೀ ದೇಶದ ಜನರಲ್ಲಿ, ಅದರಲ್ಲೂ ಎಸ್ಪೆಷಲಿ ದೆಹಲಿಯ ಜನರಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಇದೀಗ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವಂತದ್ದು. ಜೊತೆಯಲ್ಲಿ ದ್ವಾರಕಾ, ರೋಹಿಣಿ, ಸಾಕೇತ್ ಸೇರಿದಂತೆ ಒಟ್ಟು 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಒಂದು ಬೆದರಿಕೆಯ ಬಂದಿರುವಂತದ್ದು. ಅದ್ರ ಜೊತೆಯಲ್ಲಿ 2 ಶಾಲೆ, ದೆಹಲಿಯ ಸಿಆರ್ಪಿಎಫ್ ನ 2 ಶಾಲೆಗಳಿಗೆ ಇದೀಗ ಬಾಂಬ್ ಇಟ್ಟಿದ್ದೇವೆ ಎನ್ನುವಂತ ಇಮೇಲ್ ನ ಬೆದರಿಕೆ ಬಂದಿರುವಂತದ್ದು. ಇದರಿಂದಾಗಿ ಶಾಲೆಯ ಪೋಷಕರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ. ಇಂತಹದೊಂದು ಘಟನೆ, ಇಂತಹದೊಂದು ಬ್ರೇಕಿಂಗ್ ನ್ಯೂಸ್ ಕೇಳ್ತಾ ಇದ್ದಂಗೆ ಪೋಷಕರು ಕೂಡಲೇ ಶಾಲೆಯ ಬಳಿ ಜಮಾಯಿಸೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೋರ್ಟ್ ಆವರಣದಲ್ಲೂ ಕೂಡ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಇದಾದ ನಂತರ ಪೊಲೀಸರು, ದೆಹಲಿಯ ಪೊಲೀಸರು ಹೈ ಅಲರ್ಟ್ ಆದ್ರು. ದೆಹಲಿಯ ಕೋರ್ಟ್, 4 ಕೋರ್ಟ್ ಆವರಣದಲ್ಲಿ ದೆಹಲಿಯ ಪೊಲೀಸರು ಜೊತೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಅಲ್ಲಿ ಸ್ಥಳದಲ್ಲಿ ಈಗಾಗಲೇ ಮುಖಾಮ್ ಹೂಡಿರುವಂತದ್ದು. ಜೊತೆಯಲ್ಲಿ ಈ ಕಡೆ 2 ಸಿಆರ್ಪಿಎಫ್ ಶಾಲೆಯ ಆ ಒಂದು ಆವರಣದಲ್ಲೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ಜೊತೆಯಲ್ಲಿ ಪೊಲೀಸರು ಅಲ್ಲಿ ಈಗಾಗಲೇ ಮುಖಾಮ್ ಹೂಡಿರುವಂತದ್ದು. ಅಲ್ಲಿ ಪರಿಶೀಲನೆಯನ್ನ ಈಗಾಗಲೇ ನಡೆಸಲಾಗ್ತಾ ಇದೆ. ಒಂದು ಕಡೆ ಪೋಷಕರಲ್ಲಿ ಆತಂಕದ ವಾತಾವರಣ ಮನೆ ಮಾಡ್ತಾ ಇರುವಂತದ್ದು. ಇಂತಹ ಇಮೇಲ್ ಬೆದರಿಕೆ, ಬಾಂಬ್ ಬೆದರಿಕೆ ಇಮೇಲ್ ಬಂದ ತಕ್ಷಣವೇ ಅಲ್ಲಿನ ಆಡಳಿತ ಮಂಡಳಿ, ಶಾಲೆಯ ಆಡಳಿತ ಮಂಡಳಿಯವರು ಕೂಡಲೇ ಪೋಷಕರಿಗೆ ಕರೆ ಮಾಡಿ ಅವರೆಲ್ಲರ ಮಕ್ಕಳುಗಳನ್ನ ಪೋಷಕರೊಟ್ಟಿಗೆ ಕಳುಹಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮುಗಿದೊಂದು ಕಡೆ ಇಲ್ಲಿ ಕೋರ್ಟ್ ಆವರಣದಲ್ಲೂ ಕೂಡ ಅಲ್ಲಿಯೂ ಕೂಡ ತೀವ್ರ ಒಂದು ರೀತಿ ಯಾವಾಗ ಏನಾಗುತ್ತೆ ಎನ್ನುವಂತಹ ಆತಂಕ ಮನೆ ಮಾಡಿ ಎಲ್ಲರೂ ಕೂಡ ಕೋರ್ಟಿನ ಆವರಣದಿಂದ, ಅಂದ್ರೆ ಕೋರ್ಟಿನ ಒಳಗಿಂದ ಹೊರಗೆ ಬಂದು ನಿಲ್ಲೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಾದ ನಂತರ ಪೊಲೀಸರು ಅಲ್ಲಿ, ಅದರಲ್ಲೂ ಎಸ್ಪೆಷಲಿ ಬಾಂಬ್ ನಿಷ್ಕ್ರಿಯ ದಳದವರು ಅಲ್ಲಿ ಬಂದು ಈಗಾಗಲೇ ಪರಿಶೀಲನೆಯನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ದೆಹಲಿಯ ಪೊಲೀಸರು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾರೆ. ಎಲ್ಲ ಕಡೆ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಬಾಂಬ್ ನಿಷ್ಕ್ರಿಯ ದಳದವರು 2 ಶಾಲೆ ಸೇರಿದಂತೆ 4 ಕೋರ್ಟ್ ಆವರಣದಲ್ಲೂ ಕೂಡ ಬಾಂಬ್ ನಿಷ್ಕ್ರಿಯ ದಳದವರು ಕಾರ್ಯಾಚರಣೆಗೆ ಇಳಿತಾರೆ. ಅಷ್ಟೇ ಅಲ್ಲದೆ ಡ್ರೋನ್ ಸಹಾಯ ಪಡೆದು ಅಲ್ಲೆಲ್ಲಾದ್ರೂ ಏನಾದ್ರೂ ಉಗ್ರ ಚಟುವಟಿಕೆಗಳು ಏನಾದ್ರೂ ನಡೆಸಲಾಗಿದೆಯಾ, ಬಾಂಬ್ ಎಲ್ಲಾದ್ರೂ ಇಡಲಾಗಿದೆಯಾ ಎನ್ನುವುದರ ಕುರಿತಾಗಿ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಡ್ರೋನ್ ಅನ್ನ ಬಳಸಿಕೊಂಡು ಅಲ್ಲಿ ಕಾರ್ಯಾಚರಣೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. 2 ಅಂದ್ರೆ ಒಟ್ಟು 6 ಜಾಗಗಳಲ್ಲಿ, ಅಂದ್ರೆ 4 ಕೋರ್ಟ್ನ ಆವರಣದಲ್ಲಿ ಜೊತೆಯಲ್ಲಿ 2 ಶಾಲೆಯಲ್ಲಿ ಒಟ್ಟು 6 ಜಾಗಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರು ಕೆಲಸ ಮಾಡ್ತಾ ಇದ್ದಾರೆ. ಡ್ರೋನ್ ಅನ್ನ ಬಳಸಿ ಈ ಒಂದು
ಕಾರ್ಯಾಚರಣೆಗೆ ಇದೀಗ ಇಳಿದಿರುವಂಥದ್ದು. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಒಂದು ರೀತಿ ದೆಹಲಿಯ ಆ ಒಂದು ಶಾಲೆಯ ಆವರಣ ಜೊತೆಯಲ್ಲಿ ಕೋರ್ಟ್ ಆವರಣದಲ್ಲಿ ಆತಂಕ ಮನೆ ಮಾಡ್ತಾ ಇರುವಂಥದ್ದು. ಈಗಷ್ಟೇ ಅಂದ್ರೆ ಒಂದು 10 ದಿನದ ಇನ್ನೂ ಕೂಡ ಪ್ರಕರಣ ಆಗಿ ದೆಹಲಿಯ ಕೆಂಪು ಕೋಟೆಯ ಬಳಿ ಆದಂತಹ ಒಂದು ಕಾರ್ ಬಾಂಬ್ನ ಸ್ಫೋಟ ಆಗಿ ನವೆಂಬರ್ 10ನೇ ತಾರೀಕು ಆಗಿರುವಂಥದ್ದು. ಇನ್ನು 10 ದಿನದ ಒಳಗಾಗಿ ಇಂತಹದೊಂದು ಇಮೇಲ್ ಕರೆ, ಬಾಂಬ್ ಇಟ್ಟಿದ್ದೇವೆ ನಿಮ್ಮ ಕೋರ್ಟ್ಗೆ ಜೊತೆಯಲ್ಲಿ ಶಾಲೆಗೆ ಬಾಂಬ್ ಇಟ್ಟಿದ್ದೇವೆ ಎನ್ನುವಂತಹ ಒಂದು ಇಮೇಲ್ ಕರೆ ಬಂದಂತಹ ಕಾರಣದಿಂದಾಗಿ ನಿಜಕ್ಕೂ ದೆಹಲಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಯಾರು ಇಮೇಲ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡೋದಾದ್ರೆ ಜೈಷೆ ಉಗ್ರ ಸಂಘಟನೆಯವರು, ಇವರನ್ನ ನಾವು ಲಘುವಾಗಿ ಪರಿಗಣಿಸುವಂತೆಯೂ ಕೂಡ ಇಲ್ಲ. ಜೈಷೆ ಉಗ್ರ ಸಂಘಟನೆಯವರಿಂದ ಇಂತಹದೊಂದು ಶಾಲೆಗೆ ಬಾಂಬ್ ಇಟ್ಟಿದ್ದೇವೆ, ದೆಹಲಿಯ ಕೋರ್ಟ್ಗೆ ಬಾಂಬ್ ಇಟ್ಟಿದ್ದೇವೆ ಎನ್ನುವಂತ CRPF 2 CRPF ಶಾಲೆ ಜೊತೆಯಲ್ಲಿ 4 ಏನು ಕೋರ್ಟ್ಗೆ ಬಾಂಬ್ ಇಟ್ಟಿದ್ದೇವೆ, ದ್ವಾರಕಾ, ರೋಹಿಣಿ, ಸಾಕೇತ್, ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಬಾಂಬ್ ಇಟ್ಟಿದ್ದೇವೆ ಎನ್ನುವಂತ ಇಮೇಲ್ ಆ ಒಂದು ಕರೆ ಬಂದ ನಂತರ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಅಂದ್ರೆ ದೆಹಲಿಯಲ್ಲಿ ಆದಂತಹ ಒಂದು ನವೆಂಬರ್ 10ನೇ ತಾರೀಕು ಆದಂತಹ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಅದಾಗೋದಕ್ಕೂ ಮುಂಚೆ ಅಪ್ಡೇಟ್ ಸ್ಟೋರಿ ಏನ್ ಬರ್ತಾ ಇದೆ ಅಂದ್ರೆ ಹಮಾಸ್ ಮಾದರಿ ಶೈಲಿನಲ್ಲಿ ಡ್ರೋನ್ ಜೊತೆಯಲ್ಲಿ ರಾಕೆಟ್ ಅನ್ನ ಬಳಸಿ, ಅಂದ್ರೆ ರಾಕೆಟ್ ಮತ್ತೆ ಡ್ರೋನ್ ಅನ್ನ ಬಳಸ್ಕೊಂಡು ಇಲ್ಲೊಂದು ರೀತಿ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದ್ರಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ದೇಶದಲ್ಲೂ ಕೂಡ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಈ ಒಂದು ದೆಹಲಿಯಲ್ಲಿ ಬಾಂಬ್ ಸ್ಫೋಟದ ಆ ಒಂದು ಏನು ಈ ವೈಟ್ ಕಾಲರ್ ಭಯೋತ್ಪಾದಕರಿದ್ರಲ್ಲ, ಅವರು ಇಂತಹದೊಂದು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ವಿಧ್ವಂಸಕ ಕೃತ್ಯನ ನಡೆಸೋದಕ್ಕೆ ಪ್ಲಾನ್ ಮಾಡಿರ್ತಾರೆ. 2023ರಲ್ಲಿ ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದಂತಹ ದಾಳಿಯಂತೆಯೇ ಭಯೋತ್ಪಾದಕರು ಇಲ್ಲೂ ಕೂಡ ಏನು ದೆಹಲಿಯಲ್ಲಿ ಮಾಡ್ತಾರಲ್ಲ ಅದೇ ತಂಡ ಇಲ್ಲಿಯೂ ಕೂಡ ಬಾಂಬ್ ಈ ರೀತಿ ಒಂದು ಹಮಾಸ್ ಮಾದರಿಯಲ್ಲಿ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ರಾಕೆಟ್ ಜೊತೆನಲ್ಲಿ ಏನು ಡ್ರೋನ್ ಬಳಸಿಕೊಂಡು ದಾಳಿ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಸೊ ಇದೀಗ ಇಂತಹದೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಂತಹ ಬೆನ್ನ ಹಿಂದೆಯೇ ದೆಹಲಿಯಲ್ಲಿ ಶಾಲೆಗೆ 2 CRPF ಶಾಲೆಗೆ ಜೊತೆಯಲ್ಲಿ 4 ಕೋರ್ಟ್ ಆವರಣಕ್ಕೆ ಬಾಂಬ್ ಇಟ್ಟಿದ್ದೇವೆ ಎನ್ನುವಂತ ಇಮೇಲ್ ಬಂದ ಕಾರಣ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು. ಇಡೀ ವಿಶ್ವವೇ ಹಮಾಸ್ ಏನು ಇಸ್ರೇಲ್ ಮೇಲೆ ದಾಳಿ ಮಾಡ್ತಲ್ಲ, ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು ಆ ಒಂದು ದಾಳಿಯನ್ನ ಕಂಡು. ಅದೇ ಮಾದರಿಯಲ್ಲೇ ರಾಕೆಟ್ ಜೊತೆಯಲ್ಲಿ ಡ್ರೋನ್ ಬಳಸಿಕೊಂಡು ದಾಳಿ ಮಾಡೋದಕ್ಕೆ ನಮ್ಮ ದೆಹಲಿಯಲ್ಲಿ, ಅದರಲ್ಲಿ ಎಸ್ಪೆಷಲಿ ಜನ ಹೆಚ್ಚಾಗಿ ಎಲ್ಲಿ ಜನ ಓಡಾಡುವಂತ ಪ್ರದೇಶದಲ್ಲಿ ಎಲ್ಲಿದ್ದಾರಲ್ಲ ಅಲ್ಲಿ ದಾಳಿ ಮಾಡೋದಕ್ಕೆ ಇವರೆಲ್ಲರೂ ಕೂಡ ತಯಾರಿ ಮಾಡಿಕೊಂಡ್ರು. ಆ ಒಂದು ಘಟನೆ ಮಾಸುವ ಮುನ್ನವೇ, ದೆಹಲಿಯ ಕಾರ್ ಬಾಂಬ್ ಸ್ಫೋಟದ ಘಟನೆ ಮಾಸುವ ಮುನ್ನವೇ ಇದೀಗ ದೆಹಲಿಯ 2 ಶಾಲೆ ಜೊತೆಯಲ್ಲಿ 4 ಕೋರ್ಟ್ ಆವರಣಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಕರೆ ಬಂದಿರುವಂಥದ್ದು ದೇಶದ ಜನರಲ್ಲಿ ಮನೆ ಮಾಡಿರುವಂಥದ್ದು. ದೆಹಲಿಯಲ್ಲಿ ಯಾವ ಕ್ಷಣಕ್ಕೆ ಏನಾಗುತ್ತೆ ಎನ್ನುವಂತ ದೆಹಲಿಯ ಜನರಲ್ಲಿ ಆತಂಕ ಕ್ಷಣಕ್ಕೂ ಮನೆ ಮಾಡ್ತಾ ಇರುವಂಥದ್ದು. ಇದಾಗಿದ್ದು ಈ ಕ್ಷಣದ ಅಪ್ಡೇಟ್. ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಈ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.